ವಿದ್ಯಮಾನದ ಕುತೂಹಲಕಾರಿ ಸುದ್ದಿ ಕೊಡೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾನು ನಿಮಗೆ ವಿಚಿತ್ರ ಅಷ್ಟೇ ಪುರಾತನವಾದ ಪ್ರಾಣಿಯ ಪರಿಚಯ ಮಾಡಿಸ್ತೀನಿ. ಅದು ಹಕ್ಕಿಯಲ್ಲ, ಆದರೆ ರೆಕ್ಕೆ ಇದೆ, ಬಾಲ ಇದೆ, ಕೋತಿಯಲ್ಲ. ಅದು ಹಾರೋ ಓತಿ. ಆಶ್ಚರ್ಯ ಆಯ್ತಾ? ಹೌದು, ನಾನು ನಿಮಗೆ ಹಾರುವ ಓತಿಯ ಕುತೂಹಲಕಾರಿ ಕತೆ ಹೇಳ್ತೀನಿ, ಬನ್ನಿ. ಜೀವ ವಿಕಾಸವಾದದ ಪ್ರಕಾರ ಮಂಗ ಮಾನವನಾದ. ಅದೇ ರೀತಿ ನಾನಾ ಜೀವಿಗಳು ಸಮಯ ಸಂದರ್ಭಕ್ಕೆ ತಕ್ಕಂತೆ ರೂಪ ಆಕಾರ ಪರಿವರ್ತನೆ ಮಾಡಿಕೊಂಡವು. ಆದರೆ ಕೆಲ ಪ್ರಾಣಿಗಳು ಮಾತ್ರ ವಿಕಾಸವಾದಕ್ಕೆ ಹೊರತಾಗಿವೆ. ತಮ್ಮಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ಳದ ಕೆಲ ಜೀವಿಗಳು ಇಂದಿಗೂ ಇವೆ. ಅವುಗಳಲ್ಲಿ ಹಾರುವ ಹಲ್ಲಿ ಅಲಿಯಾಸ್ ಹಾರುವ ಓತಿ ಕೂಡ ಒಂದು. ಈ ಹಾರೋ ಓತಿ ಜೀವ ಸಂಕುಲದಲ್ಲೇ ಅತ್ಯಂತ ವಿಶಿಷ್ಟ ಪ್ರಾಣಿ ಎನಿಸಿಕೊಂಡಿದೆ. ಇದು ಜೀವ ವಿಕಾಸವಾದದ ಅತ್ಯಂತ ಮಹತ್ವದ ಕೊಂಡಿ. ಇದರಲ್ಲಿ ಇಡೀ ಮನುಕುಲದ ಪರಿವರ್ತನೆಯ ರಹಸ್ಯ ಅಡಗಿದೆ. ಸೊ ನಮ್ಮ ಮಲೆನಾಡಿನ ಭಾಗದಲ್ಲಿ ಅಂದರೆ ಕೇರಳದಿಂದ ಪ್ರಾರಂಭ ಮಾಡಿ ಹತ್ತತ್ರ ಆಲ್ಮೋಸ್ಟ್ ಗುಜರಾತಿನ ತನಕ ಇರುವಂಥ ಮಲೆನಾಡಿನ ಭಾಗಗಳಲ್ಲಿ ಸುಮಾರು ಸಮುದ್ರ ಮಟ್ಟದಿಂದ 100 ಮೀಟರ್ ಎತ್ತರದಿಂದ ಪ್ರಾರಂಭ ಮಾಡಿ 1000 ಮೀಟರ್ ಎತ್ತರದವರೆಗಿನ ಪ್ರದೇಶದ ಒಳ್ಳೆ ಮಳೆಕಾಡುಗಳು, ಸ್ವಲ್ಪ ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಈ ಥರ ಜಾಗಗಳಲ್ಲಿ ಮರದಲ್ಲಿ ಸಿಗ್ತವೆ. ನೀವು ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆಲ್ಲ ಹೋದರೆ ನಮ್ಮ ಸಮುದ್ರದ ಹತ್ತಿರ ಬರ್ತಾ ಹೋದಂಗೆ, ಪಶ್ಚಿಮದ ಕಡೆ ಬರ್ತಾ ಹೋದಂಗೆ ನಿಮಗೆ ಈ ಅಡಿಕೆ ತೋಟ, ಅಡಿಕೆ ಮರ, ತೆಂಗಿನ ಮರ, ಕೆಲವು ಸರಿ ಮನೆ ಗೋಡೆಗಳ ಮೇಲೆಲ್ಲ ಬಂದು ಕೂತಿರ್ತವೆ. ಸೊ ಇವು ಒಟ್ಟು ಪಶ್ಚಿಮ ಘಟ್ಟದಲ್ಲಿ ಸಿಗ್ತವೆ. ಇದು ಬಿಟ್ಟರೆ ನೆಕ್ಸ್ಟು ನಮಗೆ ಇಂಡೋ ಚೈನಾ, ಸೌತ್ ಈಸ್ಟ್ ಏಷ್ಯಾದ ಕೆಲವು ಭಾಗದಲ್ಲಿ. ಸೊ ಇದನ್ನು ನಾವು ಡ್ರ್ಯಾಕೋ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಹಲವು ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಗೆ ಭಾರಿ ಉಲ್ಕೆ ಅಪ್ಪಳಿಸಿದಾಗ ಡೈನಸೋರಸ್ಗಳು ನಶಿಸಿ ಹೋದವು. ಹೀಗೆ ನಶಿಸಿ ಹೋದ ಡೈನಸೋರಸ್ಗಳ ಅವಶೇಷಗಳು ಶಿಲಾಪದರಗಳ ನಡುವೆ ಸಿಕ್ಕಿವೆ. ಈ ಅವಶೇಷಗಳ ಜೊತೆಗೆ ಹಾರುವ ಓತಿಗಳ ಅವಶೇಷಗಳು ದೊರೆತಿವೆ. ಅಂದ್ರೆ ಅಂದೂ ಕೂಡ ಈ ಹಾರುವ ಓತಿ ಅಸ್ತಿತ್ವದಲ್ಲಿತ್ತು ಅಂತ ಅರ್ಥ. ಆಮೇಲೆ ಅದನ್ನು ಹತ್ತಿರದಿಂದ ನೋಡಿದ್ರೆ ಅದರ ಮೂತಿ ಎಲ್ಲ ನಮ್ಮನ್ನು ಡೈನೋಸಾರ್ಸ್ಗೆ ನೆನಪಿಸುತ್ತೆ. ಆ ಥರದ್ದು ಅದರ ಕೈ ಉದ್ದ ಇರುತ್ತೆ, ಮಧ್ಯ ವೆಬ್ಬಿಂಗ್ ಎಲ್ಲ ಇರುತ್ತೆ. ಅದು ಓಡಾಡೋ ರೀತಿ ಎಲ್ಲ ನೋಡಿದ್ರೆ ನಾವು ಜುರಾಸಿಕ್ ಪಾರ್ಕ್ ಸಿನಿಮಾದಲ್ಲಿ ನೀವು ಡೈನೋಸಾರ್ನ ಮೂಮೆಂಟನ್ನು ಹೆಂಗೆ ಕಾಣುತ್ತೆ ಆ ಥರ ಕಾಣುತ್ತೆ. ಆದರೆ ಇದು ಭಾಳ ಚಿಕ್ಕದಿರುತ್ತೆ, ಒಂದು ಮನೆ ಹಳ್ಳಿಯಷ್ಟು ದೊಡ್ಡದಾಗಿರುತ್ತೆ ಈ ಡ್ರಾಕೋ ಅನ್ನೋದು. ಹಾಗೆ ನೋಡಿದ್ರೆ ಅಂದರೆ ಇದನ್ನು ಅಗಾಮಿಡೇ ಅನ್ನೋವಂಥ ಒಂದು ಸರೀಸೃಪಗಳ ಜಾತಿಗೆ ಸೇರಿರೋದು. ಇವನ್ನ ನೀವು ಅಂದರೆ ಎಲ್ಲ ಸರೀಸೃಪಗಳು ಒಂದಲ್ಲ ಒಂದು ರೀತಿಯಲ್ಲಿ ಡೈನೋಸಾರ್ನ ಸಂಬಂಧಿಗಳೇ ಆಗಿದ್ದಾವೆ. ಈ ಅವಶೇಷಗಳ ಪ್ರಕಾರ ಅಂದಿಗೂ ಇಂದಿಗೂ ಹಾರುವ ಓತಿಗಳಲ್ಲಿ ಯಾವುದೇ ಬದಲಾವಣೆಗಳು ಕಂಡುಬಂದಿಲ್ಲ. ಇಂತಹ ಅಪರೂಪದ ಸರೀಸೃಪ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿಲ್ಲೇಶ್ವರ ಎಂಬಲ್ಲಿ ಪ್ರತ್ಯಕ್ಷವಾಗಿದೆ. ಸಾಬ್ ಎಂಬವರ ಮನೆಯ ಸಮೀಪದ ಕಾಡಲ್ಲಿ ಕಂಡುಬಂದ ಈ ಓತಿಯನ್ನು ಅವರ ಮಕ್ಕಳಾದ ಅಶ್ಫಕ್ ಹಾಗೂ ಅಲ್ತಾಫ್ ಕಂಡುಹಿಡಿದಿದ್ದಾರೆ. ಬಾಲಕ್ಕೆ ಹಗ್ಗ ಕಟ್ಟಿ ಫೋಟೋಗಳನ್ನು ತೆಗೆದು ತಮ್ಮ ಕುತೂಹಲ ತಣಿಸಿಕೊಂಡಿದ್ದಾರೆ. ಬೆಳಗ್ಗೆ ನಮ್ಮ ಜಮೀನಿಗೆ ಹೋಗಿದ್ದಾಗ ಅಲ್ಲಿ ಒಂದು ಮರದಲ್ಲಿ ಓತಿ ಕಾಣಿಸ್ತು. ಅಂದ್ ಮೇಲ್ಮೇಲೆ ನಾನು ನೋಡಿದೆ. ಆಮೇಲೆ ಅದನ್ನ ಓಡಿಸ್ಬೇಕಾದ್ರೆ ಮೇಲ್ ಮರ ಹತ್ತಾ ಹೋಯ್ತು. ನಾನು ನೋಡ್ತಾನಿದ್ದೆ, ಒಂದು ಕೋಲ್ ಹೊಡೆದಾಗ ಮೇಲಿಂದ ಇನ್ನೊಂದು ಮರಕ್ಕೆ ಹಾರ್ತು. ಆವಾಗ ರೆಕ್ಕೆ ಬಿಚ್ಕೊಂಡು ಹಾರಿದ್ರಿಂದ ನಂಗೆ ಇದು ಹಾರು ಓತಿ ಇರ್ಬೋದು ಅಂತ ಅಂದಾಜಾಯಿತು. ಅದನ್ನು ಹಿಡಿಯಲಿಕ್ಕೋಸ್ಕರ ತುಂಬ ಕಷ್ಟಪಟ್ಟು ಆಮೇಲೆ ಆ ಮರನ ಹತ್ತಿ ಅಲ್ಲೇ ಹತ್ತಿರ 2 ಮರ ಇರೋದ್ರಿಂದ ನಮಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರ್ತಿತ್ತು. ಅದು ಬೇರೆ ಕಡೆ ಅದು ಹಾರಕ್ಕಾಗಿರಲಿಲ್ಲ ಅದಕ್ಕೆ. ಆಮೇಲೆ ನಾನು ಒಂದು ಮರ ಅದು ಮೇಲಕ್ಕೆ ಹತ್ತಿ ಮೇಲದಿಂದ ಹೆದರಿಸಿ ಕೆಳಗಿಳಿಸಿ ಆಮೇಲೆ ಅದು ಕೆಳಗಿಳಿದ ತಕ್ಷಣ ಇನ್ನೊಂದು ಮರಕ್ಕೆ ಹತ್ತಿ ಅದನ್ನು ಹಿಡಿದೆ. ಆ ಕೆಂಪು ಬಣ್ಣದ ರೆಕ್ಕೆ ಎಲ್ಲ ಆಗಿರೋದ್ರಿಂದ ನಂಗೆ ಗೊತ್ತಾದ್ಮೇಲೆ ಅದನ್ನು ಹಿಡಿದು ಎಲ್ಲ ಸರಿ ನೋಡಿ ಫೋಟೋ ಎಲ್ಲ ತಕ್ಕೊಂಡು. ಮಲೆನಾಡಿನ ದಟ್ಟ ಕಾನನದಲ್ಲಿ ಮಾತ್ರ ಕಂಡುಬರುವ ಈ ಹಾರುವ ಓತಿ ಇರುವೆ, ಗೆದ್ದಲು, ಕೀಟಗಳನ್ನ ಮಾತ್ರ ತಿನ್ನುತ್ತೆ. ಈ ಜೀವಿಗೆ ರೆಕ್ಕೆಗಳಿಲ್ಲದಿದ್ದರೂ ಹಾರುವ ಕಾರಣ ಹಾರುವ ಓತಿ ಎಂದೇ ಕರೆಯಲ್ಪಡುತ್ತಿದೆ. ಪುಕ್ಕಗಳಿಂದ ಕೂಡಿದ ರೆಕ್ಕೆಗಳಿಲ್ಲದಿದ್ದರೂ ದೇಹದ ಚರ್ಮವನ್ನ ಹಿಗ್ಗಿಸಿ ಅದನ್ನೇ ಗಾಳಿಯನ್ನು ಬಡಿಯುವ ಸಾಧನವನ್ನಾಗಿಸಿ ಮಾಡಿಕೊಳ್ಳುವುದು ಇದರ ವಿಶೇಷ.
ಶತ್ರುಗಳ ಸೂಚನೆ ಬಂದಾಗ ಹಿಚ್ ಎಂದು ಶಬ್ದ ಮಾಡುತ್ತಾ ಗಾಳಿಯಲ್ಲಿ ತೇಲಿದಂತೆ ಹಾರುವ ಈ ಜೀವಿ ನೋಡಲು ಸಾಮಾನ್ಯ ಹಲ್ಲಿಯಂತಿರುತ್ತೆ. ಹಾರೋ ಓತಿಗಳು ವಿಶೇಷವಾಗಿ ನಮ್ಮ ಪಶ್ಚಿಮ ಘಟ್ಟದ ಅಂಚಿನಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಸಿಗುವಂಥ ಓತಿಗಳಾಗಿರ್ತವೆ. ಇವು ಆ್ಯಕ್ಚುಲಿ ಹಾರೋ ಓತಿಗಳು ಅಂದರೆ ಲಿಟ್ರಲಿ ಅವಕ್ಕೊಂದು ರೆಕ್ಕೆ ಇರುತ್ತೆ, ಹಾರತ್ತೆ ಅಂತೇನಿಲ್ಲ. ಸೊ ಎರಡೂ ಅವುಗಳದ್ದು ಕಾಲು ಮತ್ತು ಕೈಯಿನ ನಡುವಿನ ಭಾಗದಲ್ಲಿ ಬಾವಲಿಗಳಿಗೆ ಹೇಗೆ ಚರ್ಮ ಬೆಳೆದು ಒಂದು ಪೆಟಾಜಿಯಮ್ ಅಂತ ಒಂದು ರಚನೆ ಆಗಿರುತ್ತೆ, ಆ ಥರ ಚರ್ಮದ ಒಂದು ವೆಬ್ ಥರದ್ದು ಸಂರಚನೆ ಅದಕ್ಕೆ ಬೆಳವಣಿಗೆ ಆಗಿರುತ್ತೆ. ಹಾಗಾಗಿ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಗ್ಲೈಡ್ ಮಾಡೋದು ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಅಂದರೆ ಜಂಪ್ ಮಾಡ್ತಾ ಇರ್ತವೆ ಮರದಿಂದ ಮರಕ್ಕೆ. ಅವು ಆ ರೀತಿ ಹಾರುವಾಗ ಭಾಳ ಸುಂದರವಾಗಿ ಕಾಣಿಸ್ತವೆ. ಯಾಕೆಂದರೆ ರೆಕ್ಕೆ ಬಿಚ್ಚಿದಾಗ ರೆಕ್ಕೆ ಕೆಳಭಾಗದಲ್ಲಿ ಒಂದಷ್ಟು ಕಲರು, ಅದನ್ನು ನಾವು ಇರಿಡಿಸೆನ್ಸ್ ಅಂತ ಕರಿತೀವಿ. ಬಿಸಿಲು ಅದ್ರ ಮೇಲೆ ಬಿದ್ದು ಹೊಳೆಯುತ್ತೆ. ವಿಶೇಷವಾಗಿ ಗಂಡುಗಳು ಇನ್ನೂ ಹೆಚ್ಚು ಕಡಿಮೆ ಮಾರ್ಚ್ ಏಪ್ರಿಲ್ ಈ ಸಮಯದಲ್ಲಿ ಅವುಗಳ ಮೇಟಿಂಗ್ ಎಲ್ಲ ನಡೆಯುವಂಥ ಸಂದರ್ಭದಲ್ಲಿ ಅವುಗಳಲ್ಲಿ ಕತ್ತಿನ ಕೆಳಭಾಗದಲ್ಲಿ ಗುಲಾರ್ ಪೌಚ್ ಅಂತಿರುತ್ತೆ. ಅದು ಹಳದಿ ಬಣ್ಣಕ್ಕಿರುತ್ತೆ, ತ್ರಿಕೋನಾಕಾರವಾಗಿ ಒಂದು ಲಾಲಿಕೆ ಥರ ಇರುತ್ತೆ. ಸೊ ಅದು ಫನಲ್ ಶೇಪಲ್ಲಿರೋದ್ರಿಂದ ಅದು ಹೊರಗೆ ಬಿಟ್ಟು ತಾನು ಇಲ್ಲಿದ್ದೀನಿ ಅಂತ ಒಂದು ಟೆರಿಟರಿ ಮಾರ್ಕ್ ಇತ್ಯಾದಿ ಎಲ್ಲ ಮಾಡೋದ್ರಿಂದ ಅದು ಭಾಳ ಫ್ಯಾಸಿನೇಟಿಂಗ್ ಕಾಣುತ್ತೆ. ಜಗತ್ತಿನ ವಿಸ್ಮಯಗಳಲ್ಲೊಂದಾದ ಡೈನಸೋರಸ್ನ ಕೊನೆ ಸಂತತಿ ಎಂದೇ ಹೇಳಲಾದ ಹಾರುವ ಓತಿ ಮಲೆನಾಡಿನ ಬಿಲ್ಲೇಶ್ವರದಲ್ಲಿ ಕಾಣಿಸಿಕೊಂಡಿದ್ದು ಜನರಲ್ಲಿ ಕುತೂಹಲ ಮೂಡಿಸಿದೆ. ಹಾರುವ ಓತಿ ಬಗ್ಗೆ ವಿಜ್ಞಾನಿಗಳಿಗೆ ಅಷ್ಟೇ ಅಲ್ಲ, ಪರಿಸರ ತಜ್ಞರಿಗೂ ಎಲ್ಲಿಲ್ಲದ ಆಸಕ್ತಿ. ಇದನ್ನು ಹುಡುಕೋಕೆ ವಿಜ್ಞಾನಿಗಳು ತಮ್ಮ ಜೀವನವನ್ನೇ ಸವಿಯುತ್ತಾರೆ. ಅಲ್ಲದೆ ಇದು ಕೊಹಿನೂರಿಗಿಂತಲೂ ಅಮೂಲ್ಯ ಅಂತ ಖ್ಯಾತ ಸಾಹಿತಿ ದಿವಂಗತ ಪೂರ್ಣಚಂದ್ರ ತೇಜಸ್ವಿ ಹೇಳಿದ್ದಾರೆ. ಅದು ಹೇಗೆ ಅಂತ ತಿಳಿಯೋಣ ಈ ಒಂದು ಬ್ರೇಕ್ ಆದಮೇಲೆ.